ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಎಂಟರ್ಟೈನ್ಮೆಂಟ್ಗೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಇದಾಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಸಾಕಷ್ಟು ಜನ ತುಂಬಿಕೊಂಡಿದ್ರು. ಮೌನ ಹಾಗೆ ಮನು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ಹೊಸಬರಿಗೆ ಅವಕಾಶ ಕೊಟ್ಟಿರೋದ್ರಲ್ಲಿ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗು ಎಲ್ಲೂ ಕೂಡ ಪ್ರೇಕ್ಷಕರಿಗೆ ಬೋರ್ ಆಗಲ್ಲ. ನನ್ನ ಮುಟ್ಟಕ್ಕೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ನಾನು ಪಲ್ಲವಿ ಇನ್ರಾಜ್. ನಮ್ಮ ಕನ್ನಡದ ಸಿನಿಮಾಗಳು ಬರ್ತಿದೆ ಅಂತಂದರೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೇ ಇರುತ್ತೆ. ಅದರಲ್ಲೂ ಕೂಡ ಹೊಸೊಬ್ಬರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಆ ಸಿನಿಮಾವನ್ನು ನೋಡಲೇಬೇಕು ಅಂತ ಎಲ್ಲರೂ ಕೂಡ ಕಾತರದಿಂದ ವೆಯ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸಿನಿಮಾದ ಟ್ರೈಲರ್ ಆಗಿರ್ಬೋದು, ಹಾಡಾಗಿರ್ಬೋದು ಚೆನ್ನಾಗಿದ್ದರೆ ಮುಗ್ದೇ ಹೋಯಿತು, ಸಿನಿಮಾವನ್ನು ನೋಡಲೇಬೇಕು ಅಂತ ನಾವು ಅಂದ್ಕೊತೀವಿ. ಅದೇ ರೀತಿ ರೀಸೆಂಟಾಗಿ ಪಪ್ಪಿ ಸಿನಿಮಾ ರಿಲೀಸ್ ಆಗಿತ್ತು. ಅದು ಕೂಡ ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ ಆಗಿತ್ತು. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಸಿನಿಮಾವನ್ನು ನೋಡಿದ್ರು, ಒಂದಷ್ಟು ಮನೋರಂಜನೆಯಿಂದ ಸಿನಿಮಾ ತುಂಬಿಕೊಂಡಿತ್ತು. ಅದಾದಮೇಲೆ ಇವತ್ತು ರಿಲೀಸ್ ಆಗಿರುವಂಥದ್ದು ಕುಲದಲ್ಲಿ ಕೀಳು ಯಾವುದೋ ಸಿನಿಮಾ. ಸೊ ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಸೊ ಟ್ರೈಲರ್ ಆಗಿರ್ಬೋದು, ಹಾಡಾಗಿರ್ಬೋದು ಎಲ್ರಿಗೂ ಕೂಡ ಇಷ್ಟವಾಗಿತ್ತು. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಅದಾದಮೇಲೆ ಈ ಸಿನಿಮಾದಲ್ಲಿ ನಟಿಸಿರೋದು ಮಡೇನೂರು ಮನು ಅವರು, ಹಾಗೆಯೇ ಮೌನ ಗುಡ್ಡೆಮನೆ ಅವರು. ಮೌನ ಗುಡ್ಡೆಮನೆನ ನಾವು ಬಿಗ್ ಸ್ಕ್ರೀನಲ್ಲಿ ಎಲ್ಲೂ ಕೂಡ ನೋಡಿರಲಿಲ್ಲ, ಸ್ಮಾಲ್ ಸ್ಕ್ರೀನಲ್ಲೇ ನೋಡಿದ್ವಿ. ಅದಾದಮೇಲೆ ಕುಲದಲ್ಲಿ ಕೀಳು ಯಾವುದೋ ಸಿನಿಮಾದಲ್ಲಿ ಅವ್ರನ್ನ ಬೆಳ್ಳಿ ತೆರೆ ಮೇಲೆ ಎಲ್ಲರೂ ನೋಡ್ತಾ ಇರೋದು. ಸೊ ಇದು ಕೂಡ ಒಂದು ಹೊಸಬರಿಗೆ ಅವಕಾಶ ಕೊಟ್ಟಿರೋದ್ರಲ್ಲಿ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಮಡೇನೂರು ಮನು ಅವ್ರ ಬಗ್ಗೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಕಾಮಿಡಿ ಕಿಲಾಡಿಗಳು ಶೋ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ಗೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಇದಾಗಿದೆ. ಸೊ ನೋಡ್ಕೊಂಡು ಬಂದಿರೋದ್ರಿಂದ ಈ ಸಿನಿಮಾದಲ್ಲಿ ಹೇಗೆ ಅವರು ಆ್ಯಕ್ಟ್ ಮಾಡಿರಬಹುದು, ಅವರಿಗೂ ಕೂಡ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಕುಲದಲ್ಲಿ ಕೀಳು ಯಾವುದೋ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸತ್ಯ ಹರಿಶ್ಚಂದ್ರ ಸಿನಿಮಾದ ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ ಸಾಂಗಿನ ಲೈನನ್ನೇ ತಗೊಂಡು ಸಿನಿಮಾಗೆ ಹೆಸರಿಟ್ಟಿರೋದ್ರಿಂದ ಏನು ಸ್ಪೆಷಾಲಿಟಿ ಇರುತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಎಲ್ಲರೂ ಇಷ್ಟಪಟ್ಟಿರುವಂತಹ ಸಿನಿಮಾ ಇದಾಗಿದೆ. ರೀಸೆಂಟಾಗಿ ಸಿನಿಮಾದಲ್ಲಿ ನಟಿಸಿರುವಂತಹ ಮಡೇನೂರು ಮನು ಅವ್ರ ಮೇಲೆ ಒಂದು ವಿವಾದ ಸೃಷ್ಟಿಯಾಗಿತ್ತು, ಒಂದಷ್ಟು ಆರೋಪಗಳು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸಿನಿಮಾ ಹೇಗಿದೆ, ಸಿನಿಮಾ ರಿವ್ಯೂಸ್ ಹೇಗಿದೆ, ಸಿನಿಮಾ ನೋಡಿದಂತಹ ಜನ ಏನಂದ್ರು, ಆ ವಿವಾದ ಸೃಷ್ಟಿ ಆದಮೇಲೂ ಕೂಡ ಸಿನಿಮಾವನ್ನು ನೋಡಲಿಕ್ಕೆ ಜನ ಬರ್ತಿದ್ದಾರೆ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ಕುತೂಹಲ ಇದ್ದೇ ಇತ್ತು. ಸೊ ಇವತ್ತು ಸಿನಿಮಾ ಬಿಡುಗಡೆಯಾಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಸಾಕಷ್ಟು ಜನ ತುಂಬಿಕೊಂಡಿದ್ರು. ಎಲ್ಲರೂ ಹೇಳ್ತಿರೋದು ಒಂದೇ ಒಂದು ಮಾತು, ಸಿನಿಮಾ ಅಬ್ಸಲ್ಯೂಟ್ಲಿ ಸೂಪರ್ಬ್ ಆಗಿದೆ ಅಂತ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾವು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತಹ ಸಿನಿಮಾ ಬಹಳ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಈ ಸಿನಿಮಾ ಕೂಡ ಒಂದು ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿದೆ. ಕುಲದಲ್ಲಿ ಕೀಳು ಯಾವುದೋ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗಳು ಕೂಡ ಸಿನಿಮಾಗೆ ಬಂದಿದ್ರು. ಅವರು ಹೇಳ್ತಿರೋದು ಒಂದೇ ಒಂದು ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ. ಅದರಲ್ಲೂ ಮಡೇನೂರು ಮನು ಅವರ ಅಭಿನಯ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಮೌನ ಗುಡ್ಡೆಮನೆ ಅವರು ಇದು ಫಸ್ಟ್ ಮೂವಿ ಅಂತ ಅನಿಸೋದೇ ಇಲ್ಲ, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೀರಿಯಲಲ್ಲಿ ಆಲ್ರೆಡಿ ನಾವು ಚಾರು ಆಗಿ ಅವ್ರನ್ನ ನೋಡ್ಕೊಂಡು ಬಂದಿದ್ವಿ. ಇದು ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ನಾವು ಸಿನಿಮಾದಲ್ಲಿ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಏನೆಲ್ಲ ವರ್ಕೌಟ್ ಆಗಿದೆ ಅದನ್ನ ನಾವು ನೋಡ್ತಾ ಹೋಗೋದಾದರೆ, ಮೌನ ಹಾಗೆ ಮನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂತಂದರೆ ಅವ್ರಿಗೆ ಇದು ಫಸ್ಟ್ ಮೂವಿ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಏನೋ ತುಂಬ ಒಂದು 10 ವರ್ಷ ಆಯ್ತೇನೋ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಆ ರೀತಿ ಒಂದು ಅಭಿನಯವನ್ನು ಅವರು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಸ್ಟೋರಿ ಲೈನ್ನ ತುಂಬ ಅದ್ಭುತವಾಗಿ ಈ ಒಂದು ಸಿನಿಮಾದ ಕಥೆಯನ್ನು ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಚಿತ್ರಣವನ್ನು ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಸ್ಟೋರಿ ಲೈನ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಅದನ್ನು ಬಿಟ್ಟರೆ ಇನ್ನೇನು ಚೆನ್ನಾಗಿದೆ, ಲೊಕೇಶನ್ ಬೇರೆ ಬೇರೆ ಕಡೆ ಸಿನಿಮಾವನ್ನು ಶೂಟ್ ಮಾಡಿರೋದು, ಆ ಲೊಕೇಶನ್ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೇನಿದೆ, ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗು ಎಲ್ಲೂ ಕೂಡ ಪ್ರೇಕ್ಷಕರಿಗೆ ಬೋರ್ ಆಗಲ್ಲ, ಅಥವಾ ಸಾಕಪ್ಪ ಸಾಕು ಅಂತ ಎಲ್ಲೂ ಕೂಡ ಅನಿಸಲ್ಲ. ಫಸ್ಟ್ ಹಾಫೇ ಬೇರೆ ಇದ್ದರೆ ಸೆಕೆಂಡ್ ಹಾಫೇ ಬೇರೆ ಇದೆ. ಮೇ ಬಿ ಏನಾದರೂ
ಕುಲದಲ್ಲಿ ಕೀಳು ಯಾವುದು 2 ಸಿನಿಮಾ ಬರ್ಬೋದು ಏನೋ ಅನ್ನೋ ನಿರೀಕ್ಷೆಯಲ್ಲಿ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಇದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ಇನ್ನು ಏನೆಲ್ಲ ಮೇಜರ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಹಿಂದಿನ ಕಾಲದಿಂದ ಇಲ್ಲಿಯವರೆಗೂ ಕೂಡ ಏನು ಒಂದು ಬಂದಿರೋದು ಅಂತಂದರೆ ಜಾತಿ ವರ್ಗ ಸಂಘರ್ಷ ಅದೇ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ಇಷ್ಟು ಹಿಂಟ್ ಕೊಡ್ಬೋದು ಅಷ್ಟೇ. ಥಿಯೇಟರ್ಗೆ ಹೋಗಿ ನೀವೇ ಈ ಸಿನಿಮಾವನ್ನು ನೋಡಬೇಕು. ಹೊಸಬರ ಸಿನಿಮಾ ಅಂತಂದರೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ, ಹೇಗೆ ಅಭಿನಯಿಸಿರ್ತಾರೋ ಏನು ಅಂತ. ಬಟ್ ಇವರಿಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರನ್ನ ನಾವು ಇನ್ನೂ ಉತ್ತೇಜನ ಕೊಟ್ಟರೆ ಬಹಳ ದೊಡ್ಡ ಮಟ್ಟದಲ್ಲಿ ಇಬ್ಬರು ಕೂಡ ಹೆಸರು ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಇನ್ಯಾರ್ಯಾರ ಆ್ಯಕ್ಟಿಂಗ್ ಹೇಗಿದೆ ಅಂತ ನೋಡೋದಾದರೆ ತಬಲಾ ನಾಣಿ ಸರ್ ಅವರ ಆ್ಯಕ್ಟಿಂಗ್ ಅಂತೂ ಸಖತ್ತು ಚೆನ್ನಾಗಿದೆ. ಅವರ ಒಂದು ಕಾಮಿಡಿ ಸೆನ್ಸ್ ಆಗಿರ್ಬೋದು, ಹಾಗೆ ಕರಿಸುಬ್ಬು ಸರ್ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ಇನ್ನೇನಿದೆ ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಿದೆ ಅಂತ ನೋಡೋದಾದರೆ ಮನೋರಂಜನೆ ಎಂಟರ್ಟೈನ್ಮೆಂಟ್. ಯಾಕಂದರೆ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲರೂ ಕೂಡ ಕಾಮಿಡಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮೇಲ್ಜಾತಿ ಕೀಳು ಜಾತಿ ಅಂತ ಏನು ಒಂದು ಹಳ್ಳಿಯಲ್ಲಿರುತ್ತೋ ಅದನ್ನು ಸಂಪೂರ್ಣವಾಗಿ ಆ್ಯಸ್ ಇಟ್ ಈಸ್ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಿತ್ ಕಾಮಿಡಿಯಿಂದ ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಕತೆ ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಸಿನಿಮಾ ಹೇಗೆ ಬಂದಿರುತ್ತೋ ಏನೋ, ಕತೆ ಹೇಗಿರುತ್ತೋ ಏನೋ, ಎಷ್ಟು ನಗಿಸ್ತಾರೋ ಏನೋ ಅಂತ. ಇದೇ ಸಿನಿಮಾದಲ್ಲಿ ಸೇಮ್ ಅದೇ ರೀತಿ ಇದೆ. ಈ ಹಿಂದೆ ಅವರು ಒಂದು ಸಿನಿಮಾ ಬಂದಿತ್ತು ಶಿವಣ್ಣ ಅವ್ರ ಸಿನಿಮಾ, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ಅದಾದ ನಂತರ ಕರಟಕ ದಮನಕ ಸಿನಿಮಾ ಆದ ನಂತರ ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲೂ ಅವರೊಂದು ಗೆಸ್ಟ್ ರೋಲಲ್ಲಿ ಬಂದು ಹೋಗ್ತಾರೆ. ಆ ಸೀನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಮಡೇನೂರು ಮನು ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಮಿಡಿ ಶೋಗಳಲ್ಲಿ ಅವ್ರನ್ನ ನಾವು ನೋಡ್ಕೊಂಬಂದಿದ್ವಿ. ಮೌನ ಅವ್ರನ್ನ ಸೀರಿಯಲಲ್ಲಿ ನಾವು ನೋಡ್ಕೊಂಬಂದಿದ್ವಿ. ನಂತರ ಸಿನಿಮಾದಲ್ಲಿ ಬೆಳ್ಳಿ ಪರದೆ ಮೇಲೆ ಅವರಿಬ್ಬರು ನೋಡೋಕ್ಕೆ ಬಹಳ ಖುಷಿಯಾಗುತ್ತೆ. ಅವ್ರ ಕಾಂಬಿನೇಷನ್ ಕೂಡ ತುಂಬ ವರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫೈನಲಿ ಸಿನಿಮಾ US ಸರ್ಟಿಫಿಕೇಟನ್ನು ತೊಗೊಂಡಿತ್ತು. ಎಲ್ರಿಗೂ ಕೂಡ ಒಂದು ಸಿನಿಮಾವನ್ನು ತೆಗೆದಿರೋರಿಗೆ ಒಂದು ಭಯ ಇದ್ದೇ ಇರುತ್ತೆ, ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡ್ತಾರ ಏನಾಗುತ್ತೆ ಅಂತ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಅದು ಮಡೇನೂರು ಮನು ಅವರ ಈ ಒಂದು ವಿವಾದದ ನಂತರ ಸಿನಿಮಾ ನೋಡೋಕೆ ಬರೋ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಒಂದಿತ್ತು. ಬಟ್ ಸಾಮಾನ್ಯವಾಗಿ ಬರ್ತಾರೆ, ಸಿನಿಮಾವನ್ನು ನೋಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಮನು ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ ಹೋಗೋದು ಕೂಡ ನಾವು ಗಮನಿಸ್ತಾ ಇದ್ವಿ. ಫೈನಲಿ ನೀವು ಕೂಡ ಕನ್ನಡದ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ.